ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿಂಹರಾಶಿಯ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಿಂಹ ಲಗ್ನವನ್ನು ಸೂರ್ಯಗ್ರಹ ಆಳುತ್ತದೆ. ಸಿಂಹ ಲಗ್ನ ಅಥವಾ ರಾಶಿ ಚಕ್ರದಲ್ಲಿ ಜನಿಸಿದ ಜನರು ತಾವು ತೊಡಗಿಸಿಕೊಂಡಿರುವ ಸನ್ನಿವೇಶಗಳ ಉಸ್ತುವಾರಿ ವಹಿಸಲು ಇಷ್ಟಪಡುತ್ತಾರೆ. ಅವರು ಅಧಿಕಾರವನ್ನು ಹೊಂದಲು ಇಷ್ಟಪಡುತ್ತಾರೆ ಮತ್ತು ಉತ್ತಮ ಆಡಳಿತಗಾರರು. ಅವರು ಯಾವಾಗಲೂ ನಿಷ್ಠರಾಗಿರುತ್ತಾರೆ ಮತ್ತು ಅವರ ವ್ಯಕ್ತಿತ್ವವು ಒಂದು ನಿರ್ದಿಷ್ಟ ಬೆಳಕನ್ನು ಹೊರಸೂಸುತ್ತದೆ. ಜನರು ತಮ್ಮ ದೃಷ್ಟಿಕೋನಗಳೊಂದಿಗೆ ಒಪ್ಪುವಂತೆ ಮನವೊಲಿಸುವ ಕಲೆ ಅವರಲ್ಲಿದೆ. ಆರ್ಥಿಕ ಭದ್ರತೆ ಅವರಿಗೆ ಬಹಳ ಮುಖ್ಯ ಮತ್ತು ಅವರು ಅದನ್ನು ಅವರ ಜೀವನದಲ್ಲೂ ಬಹಳ ಪರಿಣಾಮಕಾರಿಯಾಗಿ ತರುತ್ತಾರೆ. ಅವರು ಪ್ರತಿಭಾನ್ವಿತ ಮತ್ತು ಶ್ರೀಮಂತ ಜನರು. ಅವರು ಕಲಿಯಲು ಇಷ್ಟಪಡುತ್ತಾರೆ ಮತ್ತು ಉತ್ತಮ ಶಿಕ್ಷಣ ಪಡೆದ ಜನರು. ಅವರು ತಮ್ಮ ಪೋಷಕರಿಬ್ಬರೊಂದಿಗೂ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಅವರು ಆಳವಾದ ಭೌತಿಕ ಆಲೋಚನೆಗಳನ್ನು ಹೊಂದಲು ಸಮರ್ಥರಾಗಿದ್ದಾರೆ ಮತ್ತು ಉತ್ತಮ ಯೋಜಕರು. ಅವರು ಯಾವಾಗಲೂ ತಮ್ಮ ಸುತ್ತಲಿನ ಬೆಳವಣಿಗೆಗಳ ಬಗ್ಗೆ ಕುತೂಹಲ ಹೊಂದಿರುತ್ತಾರೆ. ದುರದೃಷ್ಟವಶಾತ್ ಅವರು ತಮ್ಮ ದಾಂಪತ್ಯದಲ್ಲಿ ಹೆಚ್ಚಾಗಿ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ತಮ್ಮ ಜೀವನ ಸಂಗಾತಿಯೊಂದಿಗಿನ ಅವರ ಸಂಬಂಧವು ಅವರ ವೈವಾಹಿಕ ಜೀವನದಲ್ಲಿ ಆಗಾಗ್ಗೆ ಪ್ರಕ್ಷುಬ್ಧತೆಯನ್ನು ಎದುರಿಸುತ್ತದೆ. ಆಗಾಗ್ಗೆ ಅವರು ವಿರಾಮ ತೆಗೆದುಕೊಂಡು ತಮ್ಮನ್ನು ತಾವು ಪುನರ್ಭರ್ತಿ ಮಾಡಿಕೊಳ್ಳಲು ಪ್ರಯಾಣದ ಸ್ಥಳಕ್ಕೆ ಹೋಗಲು ಇಷ್ಟಪಡುತ್ತಾರೆ. ಅವರು ಕ್ರಿಯಾಶೀಲ ಮತ್ತು ಯಶಸ್ವಿ ನಾಯಕರು. ಆದಾಗ್ಯೂ ಅವರು ತಮ್ಮ ನಿರ್ಧಾರಗಳಿಗೆ ಅಂಟಿಕೊಳ್ಳುವ ವಿಷಯಕ್ಕೆ ಬಂದಾಗ ಅಚಲವಾಗಿರಬಹುದು. ಅವರು ನಮ್ಯತೆಯನ್ನು ತೋರಿಸುವುದಿಲ್ಲ ಮತ್ತು ಸಾಕಷ್ಟು ಹಠಮಾರಿಗಳಾಗಿರುತ್ತಾರೆ. ಅವರು ನಿಯಂತ್ರಣವನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ ಮತ್ತು ಇತರರ ಬಗ್ಗೆ ಅಧಿಕಾರಶಾಹಿ ಮನೋಭಾವವನ್ನು ಹೊಂದಿರುತ್ತಾರೆ. ಇದು ಅವರ ಸುತ್ತಲಿನ ಜನರಿಗೆ ಅವರ ಮೇಲಿನ ಪ್ರೀತಿಯನ್ನು ಕಡಿಮೆ ಮಾಡುತ್ತದೆ. ಸ್ವಾಭಾವಿಕವಾಗಿ ಸಿಂಹರಾಶಿಯವರಿಗೆ ಶುಭ ಗ್ರಹಗಳು. ಸೂರ್ಯನು ಸಿಂಹರಾಶಿಯ ಅಧಿಪತಿಯಾಗಿರುವುದರಿಂದ ಸಿಂಹರಾಶಿಯವರಿಗೆ ಸ್ಪಷ್ಟವಾಗಿ ಪ್ರಯೋಜನಕಾರಿ ಗ್ರಹವಾಗಿದೆ. ಆದರೆ ಸಿಂಹರಾಶಿಯವರಿಗೆ ಅತ್ಯಂತ ಅನುಕೂಲಕರ ಗ್ರಹ ಮಂಗಳ ಮತ್ತು ನಂತರ ಕೆಲವು ರೀತಿಯಲ್ಲಿ ಗುರು ಕೂಡ. ಸಿಂಹರಾಶಿಯವರಿಗೆ ಅದೃಷ್ಟದ ಸಂಖ್ಯೆಗಳು. ಸಿಂಹಲಗ್ನದಲ್ಲಿ ಜನಿಸಿದ ಸ್ಥಳೀಯರಿಗೆ ಸಂಖ್ಯೆ 1, 9 ಮತ್ತು 3 ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಸಿಂಹರಾಶಿಯವರ ಅದೃಷ್ಟದ ಬಣ್ಣ. ಸಿಂಹರಾಶಿಯವರಿಗೆ ಚಿನ್ನ, ಕಿತ್ತಳೆ, ಕೆಂಪು ಮತ್ತು ಹಳದಿ ಬಣ್ಣಗಳು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಸಿಂಹರಾಶಿಯವರ ಅದೃಷ್ಟದ ದಿನ. ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಭಾನುವಾರ, ಮಂಗಳವಾರ, ಗುರುವಾರ ಮತ್ತು ಶುಕ್ರವಾರ ಅದೃಷ್ಟದ ದಿನಗಳಾಗಿವೆ. ಆದರೆ ಭಾನುವಾರವು ಹೆಚ್ಚು ಅದೃಷ್ಟಕರ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ಸೂರ್ಯನ ದಿನವಾಗಿದೆ. ಸೂರ್ಯನು ಸಿಂಹರಾಶಿಯ ಅಧಿಪತಿ. ಆದ್ದರಿಂದ ಸೂರ್ಯನ ಪ್ರಭಾವಕ್ಕೆ ಒಳಗಾಗುವ ದಿನಗಳು ಹೆಚ್ಚು ಅನುಕೂಲಕರ. ಸಿಂಹರಾಶಿಯವರಿಗೆ ಸೂಕ್ತ ವೃತ್ತಿ. ಸಿಂಹ ಲಗ್ನ ಹೊಂದಿರುವ ಜನರು ವೈದ್ಯರು, ಆಡಳಿತಗಾರರು, ನಾಗರಿಕ ಸೇವಕರು, ರಾಜಕಾರಣಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ರಾಜತಾಂತ್ರಿಕರು, ಚಲನಚಿತ್ರ ನಿರ್ದೇಶಕರು, ಅರಣ್ಯ ಅಧಿಕಾರಿಗಳು, ಹೂಡಿಕೆ ಸಲಹೆಗಾರರು ಮತ್ತು ರಾಸಾಯನಿಕ ಇಂಜಿನಿಯರ್ಗಳಾಗಿ ಯಶಸ್ಸನ್ನು ಕಾಣುತ್ತಾರೆ. ಸಿಂಹರಾಶಿಯವರಿಗೆ ಸ್ನೇಹಿ ರಾಶಿ ಮೇಷ, ಕರ್ಕ, ಧನು, ಮೀನ ಮತ್ತು ವೃಶ್ಚಿಕ ರಾಶಿಯವರಾಗಿರುತ್ತಾರೆ. ಸಿಂಹರಾಶಿಯವರ ಅದೃಷ್ಟದ ರತ್ನ ಹವಳ, ಕನಕ, ಪುಷ್ಯರಾಗ ಮತ್ತು ಮಾಣಿಕ್ಯ. ಸಿಂಹರಾಶಿಯವರ ಧಾತು. 5 ಆದಿ ಧಾತುಗಳಲ್ಲಿ ಅಗ್ನಿಧಾತುವು ಸಿಂಹರಾಶಿಯೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಆದ್ದರಿಂದ ಸಿಂಹವನ್ನು ಲಗ್ನ ಅಥವಾ ರಾಶಿಯಾಗಿ ಹೊಂದಿರುವ ಜನರು ಸ್ವಭಾವತಃ ತುಂಬಾ ಧೈರ್ಯಶಾಲಿ, ದೃಢನಿಶ್ಚಯ ಮತ್ತು ಅಧಿಕಾರಯುತವಾಗಿರುತ್ತಾರೆ.
ಸಿಂಹರಾಶಿಯವರ ಸಂಬಂಧಿತ ಚಕ್ರ ಸೌರಪ್ಲೆಕ್ಸಸ್ ಚಕ್ರ ಅಂದರೆ ಮಣಿಪುರ ಚಕ್ರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.